ಬಂಧುಗಳೇ ನಮಸ್ಕಾರ. ಮನೆ ವಾಸ್ತು ಮಾಹಿತಿಗೆ ಸ್ವಾಗತ. ಇಂದಿನ ವಿಷಯ ಈಶಾನ್ಯ ದಿಕ್ಕು. ಈ ದಿಕ್ಕಿನ ಒಳಿತು ಮತ್ತು ಕೆಡುಕುಗಳ ಬಗ್ಗೆ ಮಾಹಿತಿಯನ್ನು ಇಂದಿನ ವಿಷಯದಲ್ಲಿ ತಿಳಿದುಕೊಳ್ಳೋಣ. ನಾವು ನೀಡುವ ಮಾಹಿತಿ ನೇರವಾಗಿ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಲು ಮರೆಯದಿರಿ. ನಮ್ಮ ವಾಸದ ಮನೆಯ ಈಶಾನ್ಯದ ದಿಕ್ಕು ಇತರ ಎಲ್ಲ ದಿಕ್ಕುಗಳಿಗಿಂತ ತಗ್ಗಾಗಿ ಇರಬೇಕು. ಮನೆಗೆ ಅಥವಾ ಕಟ್ಟಡಗಳಿಗೆ ಕಾಂಪೌಂಡ್ಗಳನ್ನು ನಿರ್ಮಿಸಿದಾಗ ಮಳೆ ಬಂದಾಗ ಹರಿಯುವ ನೀರು ಈಶಾನ್ಯದ ದಿಕ್ಕಿನ ಕಡೆಗೆ ಹರಿಯುವಂತೆ ವ್ಯವಸ್ಥೆಯನ್ನು ಮಾಡಬೇಕು. ಅಪ್ಪಿತಪ್ಪಿಯೂ ಆಗ್ನೇಯ, ನೈಋತ್ಯ, ದಕ್ಷಿಣ, ಪಶ್ಚಿಮ, ವಾಯುವ್ಯದ ದಿಕ್ಕಿನ ಕಡೆಗೆ ಕಟ್ಟಡದ ಅಥವಾ ಮನೆಯ ವಠಾರದ ನೀರು ಹರಿಯುವಂತೆ ಮಾಡಿದರೆ ಅಂತಹ ಸ್ಥಳದಲ್ಲಿ ಕಲಹಗಳು, ದಂಪತಿಗಳ ಜಗಳ, ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು, ಮನೆ ಸದಸ್ಯರು ಒಬ್ಬರಿಂದೊಬ್ಬರು ದುಷ್ಟಶಕ್ತಿಗಳಿಂದ ತೊಂದರೆ ಅನುಭವಿಸುವಂತಾಗಬಹುದು. ಮಾನಸಿಕ ಖಿನ್ನತೆ, ಆತ್ಮಹತ್ಯೆಯ ಯೋಚನೆಗಳು, ಜೂಜಾಡುವುದು, ವಿಪರೀತ ಸಾಲಗಾರರಾಗಬಹುದು. ಕ್ರಮೇಣವಾಗಿ ಮುಂದುವರಿದು ತಾವೇ ಸಂಗ್ರಹಿಸಿದ ಸಂಪತ್ತು, ಗಳಿಸಿದ ಪ್ರತಿಷ್ಠೆಗಳು ಕರ್ಪೂರದಂತೆ ಕರಗಿ ನಿಧಾನವಾಗಿ ನಾಶವಾಗಬಹುದು. ಪರರಿಂದ ನಿಂದನೆಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ನಮ್ಮ ವಾಸದ ಮನೆಯ ಈಶಾನ್ಯದ ದಿಕ್ಕುಗಳು ಶುಚಿಯಾಗಿ ಇರಬೇಕು. ವಾಸದ ಮನೆಯ ಈಶಾನ್ಯದಲ್ಲಿ ಶೆಡ್, ಕೊಟ್ಟಿಗೆ, ಗೋಡಾನುಗಳನ್ನು ನಿರ್ಮಿಸಿದರೆ ಗಂಡು ಮಕ್ಕಳ ಪ್ರಗತಿ ಕುಂಠಿತವಾಗಬಹುದು. ಒಡ ಹುಟ್ಟಿದ ಗಂಡು ಮಕ್ಕಳ ಅಕಾಲಿಕ ಮರಣಕ್ಕೆ ದಾರಿ ಮಾಡಬಹುದು. ಅಂತಹ ಘಟನೆಗಳು ನಡೆದ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಶುಭ ಕಾರ್ಯಗಳು ವಿಳಂಬವಾಗಬಹುದು. ಹೆಣ್ಣು ಮಕ್ಕಳು ಇತರರ ಜೊತೆ ಅಹಂಕಾರದಿಂದ ವರ್ತಿಸುವ ಗುಣವನ್ನು ರೂಢಿಸಿಕೊಂಡು ಸರ್ವಪತನ ಕಾಣುವಂತಾಗಬಹುದು. ಭಾರವಾದ ವಸ್ತುಗಳನ್ನು ಈಶಾನ್ಯದ ದಿಕ್ಕಿನಲ್ಲಿ ಹಾಕಬಾರದು ಮತ್ತು ಇಡಲೇಬಾರದು. ಇದು ಮನೆಯಲ್ಲಿ ಕೆಲಸಕಾರ್ಯಗಳ ಅಭಿವೃದ್ಧಿಗೆ ತಡೆಯೊಡ್ಡುವ ಸಾಧ್ಯತೆಯಿದ್ದು ಮನೆಯೊಳಗೆ ಅಶಾಂತತೆ ಸೃಷ್ಟಿಸಲು ಕಾರಣವಾಗುತ್ತದೆ. ಇನ್ನೂ ಹೆಚ್ಚಿನ ಸಮಸ್ಯೆಗಳು ಈಶಾನ್ಯದ ದಿಕ್ಕಿನ ದೋಷದಿಂದ ಉಂಟಾಗಬಹುದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ತಜ್ಞರನ್ನು ಸಂಪರ್ಕಿಸಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಮಾಹಿತಿಯನ್ನು ಇತರರಿಗೂ ಶೇರ್ ಮಾಡುತ್ತಾ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪ್ರೋತ್ಸಾಹಿಸಲು ಮರೆಯದಿರಿ. ಧನ್ಯವಾದಗಳು.